ಮಾಡಿ ಹಾದಿಲ್ಲದೆ ವಿಷ ಬೆರೆಸುತ್ತೆ. ಇದು ನನ್ನ ಪತಿ ಆಜ್ಞೆ. ಆದ್ರೆ ಪರಮಾತ್ಮ, ನಾನು ಇಲ್ಲಿವರೆಗೂ ನಿನ್ನನ್ನು ಭಕ್ತಿಯಿಂದ ಪೂಜಿಸದೆ ನಿಜವಾಗಿದ್ದರೆ, ಈ ಭಕ್ತರ ಮೇಲೆ ನಿನಗೆ ದಯ ಇದ್ರೆ, ನನ್ನ ಮಗ ಕುಡಿಯುವ ಈ ವಿಷ ಬೆರೆತ ಹಾಲು ಅಮೃತವಾಗಬೇಕು. ಅಂದಾಗ ಮಾತ್ರ ನೀನು ಈ ಭೂಮಿ ಮೇಲಿದ್ದೀಯ ಅಂತ ನಾನು ನಂಬ್ತೀನಿ. ಅಂದಾಗ ಮಾತ್ರ ನೀನು ಈ ಭೂಮಿ ಮೇಲಿದ್ದೀಯ. ಏನಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಹಾಲಿನ ಗ್ಲಾಸ್ ಅನ್ನು ಹಿಡಿದುಕೊಂಡು ಬಾಗಿಲಲ್ಲಿ ನಿಂತಿರುವಲ್ಲಮ್ಮ. ಈ ಮಗನ ಮೇಲೆ ಎಷ್ಟು ಪ್ರೀತಿ ಅಮ್ಮ ನಿನಗೆ. ನಿಜವಾಗಿ ಮಾತೇಶ, ನೀನು ಹೇಳ್ತಿರೋದು 100% ಸತ್ಯ. ನನ್ನಂತಹ ತಾಯಿಯನ್ನು ಈ ಜಗತ್ತಿನಲ್ಲಿ ನೀನು ಎಲ್ಲೂ ಕಂಡಿಲ್ಲಪ್ಪ. ನಿಜವಾಗ್ಲೂ ಎಲ್ಲೂ ಕಂಡಿಲ್ಲ. ಪ್ರೀತಿ, ಪ್ರೇಮ, ವಾತ್ಸಲ್ಯ ಮಾಡೋ ತಾಯಂದ್ರೆ ನೀನು ಕಂಡಿರಬಹುದು. ಆದ್ರೆ ಮಗನ ಮೇಲೆ ಮಮತೆ ಹೆಚ್ಚಾಗಿ ಇಂಥ ಹಾಲು ಕೊಡೋ ತಾಯಿಯನ್ನ ನೀನೆಲ್ಲೂ ನೋಡಕ್ಕಿಲ್ಲ. ನಿನ್ನಂತ ಹೊಟ್ಟೆಯಲ್ಲಿ ಹುಟ್ಟಬೇಕೆಂದ್ರೆ ಪುಣ್ಯ ಮಾಡಿರಬೇಕಮ್ಮ. ನಾನು ಎಷ್ಟೊಂದು ತಾಯಿಯರನ್ನು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿ ಕರುಳು ಇರುವಂತ ತಾಯಿಯನ್ನು ಎಲ್ಲಿ ಕಂಡಿಲ್ಲ ನಾನು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದದ್ದು ನಿನ್ನ ಪುಣ್ಯವು, ನಿನ್ನಂಥ ಮಗನನ್ನು ಹೆತ್ತದ್ದು ನನ್ನ ಪುಣ್ಯವು. ದೇವರಿಗೆ ಗೊತ್ತು. ಮಾತ್ರ ನೀನು ಹುಟ್ಟಿರುವುದೇ ನನಗೊಂದು ಸಮಸ್ಯೆ ಆಗಿದೆ. ನಿಮ್ಗೆ ಹಾಲು ಕುಡಿಸ್ತಾ ಇದ್ದಿಲ್ಲ, ಆ ಸಂತೋಷಕ್ಕೆ. ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ಎತ್ತ ತಾಯಿಯಿಂದ ಹಾಲು ಕುಡಿಯುವುದು ಪುಣ್ಯ ಮಾಡಿರಬೇಕು. ನಾನೊಂದು ಮಾತು ಕೇಳುತ್ತೇನೆ, ನೀನು ಒಪ್ಪಿ ನನ್ನನ್ನು ಕ್ಷಮಿಸಬೇಕು. ಅದಾವ ಮಾತು ಮಹತೇಶ ನಿನ್ನ ಮನದಲ್ಲಿ ಕಾಡ್ತಾ ಇರೋದು? ಅಮ್ಮ, ಇವತ್ತು ನನ್ನ ಹುಟ್ಟಿದ ಹಬ್ಬ. ನನ್ನ ಹುಟ್ಟಿದ ಹಬ್ಬವನ್ನು ಆಚರಿಸುವುದು ನಿಮ್ಮಿಬ್ಬರು ಯಾವುದೋ ಕಾರಣದಿಂದ ಮರೆತಿದ್ದೀರಿ. ಆದರೆ ಈ ಹಾಲು ನೀನು ಅದನ್ನು ನಡೆಸಿಕೊಡುತ್ತೇನೆ ಅಂತ ಹೇಳಿದರೆ ಆಮೇಲೆ ನಾನು ಈ ಹಾಲು ಕುಡಿಯುತ್ತೇನೆ. ನೀನದೇನ್ ತಪ್ಪು ಮಾಡಿದಿ ಅಂತ ಅದು ನಮ್ಗೆ ತಿಳಿಬೇಕಲ್ಲಪ್ಪ. ಅಂದರೆ ಅಮ್ಮ, ನಾನೊಂದು ಮಾತು ಕೇಳುತ್ತೇನೆ, ನೀನು ಅದನ್ನ ನಡೆಸಿಕೊಡುತ್ತೀಯಾ? ಅದೇನಂತ ಹೇಳಪ್ಪ. ಅಮ್ಮ, ನಾನು ಮಾನವಂತರ ಮನೆತನದ ಮಗನಾಗಿ ಹುಟ್ಟಿ ಮಾಡಬಾರದ ಒಂದು ತಪ್ಪನ್ನು ಮಾಡಿಬಿಟ್ಟಿದ್ದೇನೆ ಅಮ್ಮ. ಆ ತಪ್ಪುಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾನಲ್ಲ ರುದ್ರ, ಅವನ ಮಗಳನ್ನು ಮಾನಭಂಗ ಮಾಡಿಬಿಟ್ಟೆ. ಅದಕ್ಕೆ ಅವಳು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಳು. ಮಾತೇಶ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳಿತದೆ. ಅಂದರೆ ಈ ವಿಷಯ ನಿನಗೆ ಈಗ ತಾನೇ ನೀನು ಹೇಳಿದೇನಪ್ಪ. ನಡುಪ, ನಾನು ನಿನಗೆ ಏನು ಕ್ಷಮಿಸಲಿ, ಏನು ಕ್ಷಮಿಸಲಿ. ದೈವ ದೂರ ಆದ್ರೆ ಆ ದೇವರು ಬಂದರೂ ಬದುಕಿಸಿಕೊಳ್ಳಲ್ಲ. ಈಗ ನಾನೇ ನನ್ನ ಪಾಲಿನ ದೇವರಾಗಿ ನಿಂತರು ಬದುಕಿ ಉಳಿಯುವ ಭಾಗ್ಯ ನೀನು ಪಡೆದು ಬಂದಿಲ್ಲ ಕಣು, ಪಡೆದು ಬಂದಿಲ್ಲ. ಮಾತೇಶ, ಎಷ್ಟೇ ಆಗಲಿ ಮಕ್ಕಳಿಗಿಂತ ತಾಯಿ ದೊಡ್ಡವಳು. ತಾಯಿ ಮಾತು ಕೇಳಬೇಕಾದದ್ದು ಮಕ್ಕಳ ಕರ್ತವ್ಯ ತಾನೆ. ಅಮ್ಮ, ಈ ಜಗತ್ತಿನಲ್ಲಿ ಯಾರು ಕ್ಷಮಿಸದಿದ್ದರೂ ಮಕ್ಕಳು ಮಾಡಿದ ತಪ್ಪನ್ನು ಹೆತ್ತು ತಾಯಿ ಎಂದಿಗೂ ಕ್ಷಮಿಸುತ್ತಾಳೆ ಎಂಬ ಗಾದೆ ಹೇಳ್ತಾ ಇದೆ.
ಈ ತಪ್ಪಿಗೆ ನೀನು ಕ್ಷಮೆ ಯಾಚಿ ನನ್ನನ್ನು ಮನಸಾರೆ ನನಗೆ ಆಶೀರ್ವಾದ ಮಾಡಬೇಕಮ್ಮ. ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತೀನಿ. ನೋಡು, ಗೊತ್ತಾಯ್ತು. ನೀನು ಮೊದಲು ಹಾಲು ಕೊಡಿ, ನಂತರ ನಾನು ಆಗಲಿ ಅಮ್ಮ, ನೀನು ನಿನ್ನ ಆಸೆ ಮೊದಲು ಈಡೇರಲಿ. ಈಗಲಾದರೂ ಸಂತೋಷನಾ ನಿನಗೆ? ಈಗಲಾದರೂ ಆಶೀರ್ವಾದ ಮಾಡಮ್ಮ, ಜನಿಸಿದ್ದೇನೆ. ನನಗೆ ಏನಂತ ಆಶೀರ್ವಾದ ಮಾಡ, ಏನಂತ ಆಶೀರ್ವಾದ ಮಾಡ. ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಿನ್ನ ತಾಯಿ ಕಳೆದುಕೊಂಡು ಬಿಟ್ಟಿದ್ದಾಳೆ, ಕಳೆದುಕೊಂಡು ಬಿಟ್ಟಿದ್ದಾಳೆ. ಈಗ ಈಗ ನಿನ್ನ ಎದುರು ನಿಂತಿರೋದು ನಿನ್ನ ತಾಯಿ ಎಲ್ಲ ಕಣೋ, ನಿನ್ನ ಅಂದರೆ ನೀನು ಮಾಡಿದ ತಪ್ಪು ಎಂತಹದ್ದು ಅಂತ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿದೆ ಕಣೋ. ಅಂತೆ ನಿನ್ನ ತಂದೆ ನನಗೆ ಆಣೆ ಇಟ್ಟು ಹೋಗಿದ್ದಾರೆ. ಏನಂತ? ನೀನು ಬದುಕಬಾರದು ಅಂತ. ಈಗ ನೀನು ಕುಡಿದದ್ದು ಹಾಲಲ್ಲೋ, ನೀನು ಕುಡಿದದ್ದು ಹಾಲಲ್ಲೋ ವಿಷ. ಅಮ್ಮ, ತಾಯಿಯದೆ ಹಾಲು ವಿಷವಾಗುವುದುಂಟೆ ತಾಯಿ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದು ಸಾಯುವುದು ನನ್ನ ಹಣೆ ಬರದಲ್ಲಿ ಬರೆದಿದ್ದರೆ ನಿನ್ನನ್ನು ಏಕೆ ಹೊಣೆ ಮಾಡಲಮ್ಮ? ಹಾಲು ವಿಷವಾಗುವುದೊಂಟೆ ತಾಯಿ ಹಾಲು ವಿಷವಾಗುವುದೊಂಟೆ ತಾಯಿ ಭಗವಾಗುವುದೊಂಟೆ ತಾಯಿ ಹೆತ್ತವಳು ಕುಂತಾದರೆ ಮಕ್ಕಳ ಗತಿಯೇನು ತಾಯಿ ಹೇಳು ಹೆತ್ತಮ್ಮ ಹೇಳು ಹಡೆದಮ್ಮ ತಾಯಿ ಕೊಡುವಳೇನು
ಮಗನಿಗೆ ವಿಷ ತಂದೆನು.